ರೈತರು ಬೆಳೆದ ಉತ್ಪನ್ನಗಳನ್ನು ಖರೀದಿಸುವಲ್ಲಿ ಪ್ರಮುಖವಾಗಿರುವ ಎಥೆನಾಲ್ ಕಾರ್ಖಾನೆಯನ್ನು ಲಕ್ಷ್ಮೇಶ್ವರ ತಾಲೂಕಿನ ಪಟಗೋಮಬಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಆರಂಭಿಸಲೇಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷ ಶಂಕರಗೌಡ ಜೈನಗೌಡರು ಆಗ್ರಹಿಸಿದರು. ಈ ಕುರಿತು ಭಾನುವಾರ ಲಕ್ಷ್ಮೇಶ್ವರ ಪತ್ರಿಕಾ ಕಾರ್ಯಾಲಯದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆದೇಶ್ ಹುಲಗೂರ, ಲಕ್ಷ್ಮವ್ವ ಮೆಳ್ಳಿಗಟ್ಟಿ, ಶರಣಪ್ಪ ಕಮ್ಮಾರ, ಶಿವಪ್ಪ ನಾಯಕ ಮೆಳ್ಳಿಗಟ್ಟಿ, ಯಲ್ಲಪ್ಪ ವಾಲ್ಮೀಕಿ, ಅಬ್ದುಲ್ ರೆಹಮಾನ್ ಗಮ್ಡೊಳ್ಳಿ, ಈಶ್ವರ್ ಮೆಳ್ಳಿಗಟ್ಟಿ, ಮುತ್ತವ್ವ ವಾಲ್ಮೀಕಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಇವತ್ತಿನ ದಿವಸ ನಮ್ಗೆ ಆಘಾತಕಾರಿ ಆಗೈತಿ. ಏನಪ್ಪ ಅಂದ್ರೆ ಒಂದು ಲಕ್ಷ್ಮೇಶ್ವರ ತಾಲೂಕು ಹತ್ರ ಹಿರೇಮಲ್ಲಾಪುರದ ಹತ್ರ ಒಂದು ಎಥನಾಯಿಲ್ ಫ್ಯಾಕ್ಟ್ರಿಗಳನ್ನು ಕಟ್ಟಾಕತ್ತೆ. ಅದು ಎಥನಾಯಿಲ್ ಫ್ಯಾಕ್ಟ್ರಿ ಕೆಲವು ಜನರಿಗೆ ಎಥನಾಯಿಲ್ ಫ್ಯಾಕ್ಟ್ರಿ ಅನ್ನೋದು ಅವರಿಗೆ ಇದಿಲ್ಲ. ಯಾಕಂದ್ರೆ ನಾವು ಬೆಳೆದಂಥ ಬೆಳೆಗಳನ್ನು ಅದು ರೈತರ ಉತ್ಪಾದಕ ಕಂಪ್ನಿ ಆಗಿದೆ. ಅಂದ್ರೆ ಇವತ್ತು ನಮ್ಮ ರೈತರ ಏಳಿಗೆಗಾಗಿ ಮಾಡುವಂಥ ಕೈಗಾರಿಕೆ ಉದ್ಯಮಗಳು ಏನದವು ಅವನ್ನ ಕೆಲವರು ಏನೋ ಆತಂಕದಿಂದ ಮತ್ತು ಕೆಲವು ಕಾರಣಗಳಿಂದ ಅದನ್ನು ಬಂದ್ ಮಾಡುವಂಥ ವ್ಯವಸ್ಥೆ ಕೂಡ ಒದಗಿ ಬಂದೈತೆ. ಸರ್ಕಾರ ಬೇಡಿಕೊಳ್ಳೋದಂದ್ರೆ ಎಥನಾಯಿಲ್ ಫ್ಯಾಕ್ಟ್ರಿ ಇರುವುದರಿಂದ ನಮ್ಗೆ ಏನು ಕೇಳಿಲ್ಲ. ಯಾಕಂದ್ರೆ ರೈತರಿಗೆ ರೈತ ಬೆಳೆದಂಥ ಬೆಳೆಗಳನ್ನು ನಾವು ಬೇರೆ ಜಿಲ್ಲೆಗೆ ಹೋಗಿ ಮಾರಾಟ ಮಾಡುವಂಥ ಪರಿಸ್ಥಿತಿ ಬಂದೈತಿ. ಈಗಾಗಲೇ ಬೆಂಬಲ ಬೆಲೆ ಕೊಟ್ಟರು ಸಹಿತ ತಗೊಳ್ಳೋರಂಥ ಪರಿಸ್ಥಿತಿ ಬಂದೈತಿ. ಇಡೀ ನಮ್ಮ ಗದಗ ಜಿಲ್ಲೆಯೊಳಗೆ ಈ KMF ತಗೊಂಡ್ರು 20 ಕ್ವಿಂಟಲ್ ಅನ್ನಕತ್ತಾರೆ. ಆನಂತರ ಶುಗರ್ ಫ್ಯಾಕ್ಟ್ರಿ ಅಂತಂದ್ರೆ ಅವರು 20 ಕ್ವಿಂಟಲ್ ಅಂತಾರೆ. 50 ಕ್ವಿಂಟಲ್ ಸರ್ಕಾರ ಆದೇಶಿದ್ರು ಸಹಿತ ಬೇರೆ ಜಿಲ್ಲೆಯವರು ಬಂದು ಇಲ್ಲಿ ತಗೊಳಕತ್ತಿದ್ರು. ಅಂದರೆ 20 ಕ್ವಿಂಟಲ್ ಮೇಲ್ಪಟ್ಟು ಯಾವ್ದು ತಗೊಳ್ಳೋದು. ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಥನಾಯಿಲ್ ಫ್ಯಾಕ್ಟ್ರಿನ ಮಂಜೂರು ಮಾಡಬೇಕು. ಅದೆಲ್ಲ ನಾವು ಈಗಾಗಲೇ ವಿಚಾರಣೆ ಮಾಡಿದ್ವಿ. ಎಥನಾಯಿಲ್ ಫ್ಯಾಕ್ಟ್ರಿಯಿಂದ ಪರಿಸರ ಕಾಳಾಗುತ್ತಾ, ಅಲ್ಲಿ ಇದ್ದಂಥ ಕೊಳಚೆ ನೀರು ಬರುತ್ತಾ, ಅದು ಬರುತ್ತಂತ ಹಾಗೆ ಕೆಲವರು ರೈತರ ಬಾಯಿಯಿಂದ ಬಂದರು. ಅದಕ್ಕೆ ನಾವು ಏನು ಅವ್ರಿಗೆ ಫ್ಯಾಕ್ಟ್ರಿ ಒಳಗೆ ಹೇಳ್ಕೊಳ್ಳೋದಂದ್ರೆ ಅಲ್ಲಿ ಎಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಎಷ್ಟು ಗ್ರಾಮ ಪಂಚಾಯತಿ ಬರ್ತವೋ ಆ ಗ್ರಾಮ ಪಂಚಾಯತಿಯವ್ರನ್ನ ಒಳಪಟ್ಟು ಅವರಿಗೆ ಅಲ್ಲಿ ಸಾರ್ವಜನಿಕ ಸಭೆ ಕರೆದು ಅಲ್ಲಿದ್ದಂಥ ಏನು ಅನಾನುಕೂಲತೆ ಐತಿ ಅವರಿಗೆ ಒಂದು 4ನೇ ಭಾಗದಷ್ಟು ಕ್ರಿಯಾಯೋಜನೆ ತಮ್ಮ ಅನುದಾನದಲ್ಲಿ ಕೊಡುವಂಥ ಏನೋ ಒಂದು ಮೂಲಭೂತ ಸೌಕರ್ಯಕ್ಕೆ ಏನು ಕೊಡಬೇಕಾಗೈತಿ ಅದನ್ನು ಕೊಡಬೇಕು. ಇಂದ ಶುಗರ್ ಫ್ಯಾಕ್ಟ್ರಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಎಲ್ಲೇ ಗಂಗಾಪುರ ಶುಗರ್ ಫ್ಯಾಕ್ಟ್ರಿ ಅಂಥವು ಏನಾರು ರೈತ ಉತ್ಪಾದಕ ಕಂಪ್ನಿಗಳು ಬಂದ್ರೆ ವಿರೋಧ ಮಾಡ್ತೀವಿ. ಹಿಂದೊಂದು ಪೋಸ್ಕೋ ಹೋಗ್ತು, ಲಕ್ಷಾಂತರ ಜನ ದುಡಿತಿದ್ರು, ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು. ಮತ್ತು ಹಿಂಗ ಹಾಕೊಂತ ಹೋದ್ರೆ ಎಲ್ಲವೂ ನಮ್ಮಲ್ಲಿ ಏನು ಉತ್ಪಾದನೆ ಐತಿಲ್ಲ ನಮ್ಮ ಜಿಲ್ಲಾಕ್ಕೆ. ಯಾವುದೇ ಒಂದು ಸರ್ಕಾರಿ ನೌಕರಿ ತೊಗೊಳಗಲ್ಲ, ವಿದ್ಯಾವಂತ ನಿರುದ್ಯೋಗಿಗೆ ಅಡ್ಡಾಡಕತ್ತಾರ. ಒಂದಾದ್ರೂ ಒಂದು ಏನಾದರೂ ಒಂದು ಉತ್ಪಾದನೆ ಏನೈತಿ ನಮ್ಮ ಗದಗ ಜಿಲ್ಲೆಗೆ? ಯಾವ ಇಂಡಸ್ಟ್ರಿಯಲ್ಲಿ ಬೆಳೆಸ್ಯಾರ ಇವರು? ಉತ್ಪಾದನೆ ಏನಾದ್ರು ಇದ್ರೆ ಇವತ್ತು ನಾವು ಬದುಕಬಹುದು. ಉತ್ಪಾದನೆ ಇಲ್ಲ ಅಂದ್ರೆ ಯಾರು ಬದುಕ್ತಾರೆ?